ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಫೆಬ್ರವರಿ 2024. ಸೊ ಈಗ ನಿಮಗೆ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ದಲ್ಲಿ ಪಾಸಿಂಗ್ ಪ್ಯಾಕೇಜ್ ತಿಳಿಸ್ಕೊಡಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಥ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮಿನಿಮಮ್ ಈ ಒಂದು ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ 25 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ, ಇಲ್ಲ ಅದಕ್ಕಿಂತ ಜಾಸ್ತಿನೂ ಕೂಡ ಬರ್ಬೋದು. ಈಗ ಪಾರ್ಟ್ ಎನಲ್ಲಿ ನೋಡ್ತಾ ಹೋಗೋಣ. ಟೋಟಲ್ ಆಗಿ 80 ಮಾರ್ಕ್ಸ್ಗೆ ಇರುತ್ತೆ. ಸೊ ಪಾರ್ಟ್ ಎನಲ್ಲಿ ಟೋಟಲ್ ಆಗಿ ನಿಮಗೆ 15 ಮಾರ್ಕ್ಸ್ಗೆ ಇರುತ್ತೆ. ಸೊ ಇಲ್ಲಿ MCQ ಕ್ವಶನ್ಸ್ನ ನೀವು ನೋಡ್ತಾ ಇರ್ಬೋದು. ಸೊ ಟೋಟಲ್ ಆಗಿ ಒಂದು 15 ಕ್ವಶನ್ಸ್ ಇರುವಂಥದ್ದು. ಈಗ ಏನು ಸ್ಕ್ರೀನ್ ಮೇಲೆ ನಿಮಗೆ ಏನು ಕ್ವಶನ್ಸ್ಗಳು ಕಾಣಿಸ್ತಾ ಇದೆ, ಸೊ ಅದೇ ಕ್ವಶನ್ಸ್ಗಳನ್ನ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. 100% ಪ್ರಾಕ್ಟೀಸ್ ಮಾಡ್ತಾ ಹೋಯ್ತು ಅಂತಂದರೆ ಸೊ ಒಳ್ಳೆ ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಸೆಕೆಂಡ್ ಮೇನಲ್ಲೂ ಅಷ್ಟೇ 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಟೋಟಲ್ ಆಗಿ 5 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ 5 ಕ್ವಶನ್ಸ್ಗೂ ಕೂಡ 5 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಪಾರ್ಟ್ ಬಿನಲ್ಲಿ ಸೊ 12 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 21ರಿಂದ ಸೊ 31ನೇ ಕ್ವಶನ್ಸ್ವರೆಗೂ ಇರುತ್ತೆ. ಸೊ ಅಂದರೆ ಆನ್ಸರ್ 6 ಕ್ವಶನ್ಸ್ಗೆ ಮಾತ್ರ ನೀವು ಆನ್ಸರ್ಸ್ನ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 2, 3, 4, 5, 6, 7, 8, 9, 10, 11 ಕ್ವಶನ್ಸ್ ಇರುತ್ತೆ. ಸೊ ನೀವು ಬರೀಬೇಕಾಗಿರುವಂಥದ್ದು ಕೇವಲ 6 ಕ್ವಶನ್ಸ್ಗೆ ಮಾತ್ರ. ಓಕೆ, ಸೊ 6 ಕ್ವಶನ್ಸ್ಗೆ ಬರೀತು ಅಂದರೆ 12 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಸೊ ಇದರಲ್ಲಿರುವಂಥ ಒಂದಷ್ಟು ಕ್ವಶನ್ಸ್ಗಳನ್ನು ನೀವು ಮಿಸ್ ಮಾಡ್ದೇ ನೋಡ್ಕೊಳ್ತಾ ಹೋಗಿ. ಆಲ್ಮೋಸ್ಟ್ ಇದರಲ್ಲಿರುವಂಥ ಕ್ವಶನ್ಸ್ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆಗಳಿದೆ. ಇನ್ನು ಪಾರ್ಟ್ ಸಿನಲ್ಲಿ 18 ಮಾರ್ಕ್ಸ್ಗೆ ಇರುತ್ತೆ. ಸೊ ನೀವು ಇಲ್ಲೂ ಕೂಡ 6 ಮಾರ್ಕ್ಸ್ 6 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಒಂದೊಂದು ಕ್ವಶನ್ಗೂ ಕೂಡ 3 ಮಾರ್ಕ್ಸಸ್ ಇರುತ್ತೆ. ಸೊ ಇಲ್ಲೂ ಕೂಡ 3, 4, 5, 6, 7, 8, 9, 10, 11 ಕ್ವಶನ್ಸು ಕೂಡ ನೀವು ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಇನ್ನು ಅದೇ ರೀತಿಯಾಗಿ ಪಾರ್ಟ್ ಡಿನಲ್ಲೂ ಅಷ್ಟೇ ಆನ್ಸರ್ 4 ಕ್ವಶನ್ಸ್ 4, 5, 24, 5 are 20. ಸೊ 4 ಮಾರ್ಕ್ಸ್ಗೆ ನೀವು ಬರೀಬೇಕಾಗುತ್ತೆ. ಒಂದೊಂದು ಕ್ವಶನ್ಗೂ ಕೂಡ 5 ಮಾರ್ಕ್ಸ್ ಇರುತ್ತೆ. ಸೊ ಈ ಕ್ವಶನ್ಸ್ಗಳನ್ನೂ ಕೂಡ ಮಿಸ್ ಮಾಡ್ದೇ ನೀವು ನೋಡ್ಕೊಳ್ತಾ ಹೋಗಿ. ಸೊ ಮಿಸ್ ಮಾಡ್ತಾ ನೋಡ್ಕೊಳ್ದೇ ಹೋಗಿ ಮನೇಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಮಿನಿಮಮ್ ಹೇಳ್ತಾ ಇದ್ದೇನೆ, ಈ ಒಂದು ಕ್ವಶನ್ ಪೇಪರ್ ನೋಡಿಕೊಂಡ್ರೆ 25 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಇನ್ನು ಅದೇ ರೀತಿಯಾಗಿ ಪಾರ್ಟ್ ಇನಲ್ಲಿಯೂ ಕೂಡ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಪಾರ್ಟ್ ಇನಲ್ಲಿಯೂ ಕೂಡ ಕ್ವಶನ್ಸ್ನ ಕೇಳಿದ್ರೆ 6 ಮಾರ್ಕ್ಸ್, ಒಂದೊಂದು 6 ಮಾರ್ಕ್ಸು 6 ಜೊತೆಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಮಿಸ್ ಮಾಡ್ದೇ ಈ ಕ್ವಶನ್ಗೂ ಕೂಡ ನೀವು ನೋಡ್ಕೊಳ್ತಾ ಹೋಗಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇದರ PDF ಫೈಲ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಲಾಸ್ಟಲ್ಲಿ. ಸೊ ಮರಿದೇನೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕನ್ನು ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಫಾಲೋ ಮಾಡಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.